ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಗಂಟೆ 4 ಆಗ್ತಾ ಬಂತು. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಅಂದರೆ ತನುಗೆ ಒಂದಷ್ಟು ಟಿ ಶರ್ಟ್ಗಳು ಬೇಕಿತ್ತು, ಹಾಗಾಗಿ ಟಿ ಶರ್ಟ್ ಕೊಡ್ಸೋಣ ಅಂತ. ಹಾಗೆಯೇ ಮನೆಗೆ ಒಂದಷ್ಟು ತರಕಾರಿಗಳು ಬೇಕಿತ್ತು, ಎಲ್ಲ ತೊಗೊಂಡು ಬಂದ್ರಾಯಿತು ಅಂತೇಳಿ ಈಗ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಅಲ್ಲಿ ಹತ್ತತ್ರ ಸಾಯಂಕಾಲ 4 ಗಂಟೆ ಆಗಿಬಿಡ್ತು. 6 ಗಂಟೆ ಅಷ್ಟರಲ್ಲಿ ವಾಪಸ್ ಬರಬೇಕಿತ್ತು. ತನುಗೆ ಟ್ಯೂಷನ್ ಇತ್ತು 6 ಗಂಟೆಗೆ. ಹಾಗಾಗಿ ಬೇಗ ಹೋಗ್ಬಿಟ್ಟು ಬೇಗ ತಂದು ಬಿಡೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಬಂದಿದ್ದು ಲೇಟ್ ಆಯಿತು. ನಾವು 3 ಗಂಟೆಗೆಲ್ಲ ರೆಡಿಯಾಗಿದ್ವಿ, ಅವ್ರು ಬರೋತ್ತಿಗೆ ಲೇಟ್ ಆಯಿತು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ನಾವು ಹೋಗ್ತಾ ಇರೋದು ಜೆ ಪಿ ನಗರ 7th ಫೇಸ್ ಹತ್ರ, ಪುಟ್ಟೇನಹಳ್ಳಿ ಹತ್ರ ಟೆಕ್ಸಸ್ ಮಾರ್ಟ್ ಇದೆ, ಅಲ್ಲಿಗೆ ಹೋಗ್ತಾ ಇರೋದು. ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ನಿಮಗೆ ತೋರಿಸಿದ್ದೆ. ತನಗೆ ಪ್ಯಾಂಟು ಜಾಕೆಟ್ ಎಲ್ಲ ತೊಗೊಂಬಂದಿದ್ದೆ. ಈ ಸತಿನೂ ಅಲ್ಲೇ ಹೋಗ್ತಾ ಇದ್ದೀನಿ. ನನಗೆ ಇದು ನಿಯರ್ ಇದೆ, ಆಮೇಲೆ ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತಲ್ವ, ಚೆನ್ನಾಗಿರುತ್ತೆ ಕ್ವಾಲಿಟಿ ಬಟ್ಟೆಗಳದ್ದು, ತುಂಬ ವರ್ಷ ಬಾಳಿಕೆ ಬರುತ್ತೆ. ಹಾಗಾಗಿ ನನಗೆ ಇಲ್ಲಿ ಬರೋದಕ್ಕೆ ಇಷ್ಟ ಆಗುತ್ತೆ. ಇವತ್ತು ಕೂಡ ಇಲ್ಲೇ ಬಂದುಬಿಟ್ಟು ಒಂದು 4 ಟಿ ಶರ್ಟ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ತಗೊಂಡೋಗಿರ್ಬೇಕು. ಬ್ಲ್ಯಾಕ್ ಕಲರ್ ಕೈ ತುಂಬ ಉದ್ದ ಐತಲ್ಲ ಚಿನ್ನದು, ಅದು ಹಂಗೆ ಇರಬೇಕು. ಮೇ ಬಿ ಹಿಂಗೆ ಹುಡಿ ಥರ. ಅದು ಚೆನ್ನಾಗಿದೆ ಅಡ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ನೇ ಇತ್ತು. ನಾವು ಲೇಟಾಗಿಬಿಡುತ್ತಂತೇಳಿ ತುಂಬ ಹೊತ್ತು ನೋಡೋಕ್ಕೆ ಹೋಗಲಿಲ್ಲ. ಯಾವ್ದ್ಯಾವ್ದು ಬೇಕು ಅದನ್ನೇ ನೋಡಿಕೊಂಡು ಬೇಗ ಬೇಗ ತೊಗೊಂಡ್ವಿ. 3 ಫ್ಲೋರ್ ಇದೆ. ಮೇಲೆ ಸ್ಲಿಪ್ಪರ್ಗಳು, ಶೂಸ್ಗಳು ಎಲ್ಲ ಕೂಡ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ. ಆಯ್ತಾ ಚಿನ್ನಿ? ನೈಟ್ ಪ್ರೈಸ್ ನೋಡ್ತೀನಿ. 99, 149 ಇರಲಿ ಬಿಡು. ಚೆನ್ನಾಗಿತ್ತು ಅಲ್ಲ, ಟೈಟ್ ಇಲ್ಲ ನೋಡಿ. ಇಲ್ಲೇ ಇಲ್ಲ, ಟೈಟ್ ಇಲ್ವಾ ಅಲ್ಲ ಅಂತ. ಏನಿಲ್ಲ, ಇವಾಗ ಚಿನ್ನಿ ನೀನು ಕೇಳಿದ್ದು ಎಷ್ಟು? ಅದು ಹಿಂಗೆ ಇಲ್ಲಿಗೆ ಹಿಂಗೆ ಕಟ್ಕೊಳ್ಳೋದು. ಅದು ನಿಂಗೆ ಟೈಟ್ ಆಗುತ್ತೆ ಅನ್ಸುತ್ತೆ. ಅದು ಹೌದಾ? ನೋಡಿ ಚಿನ್ನಿ, ತಿರ್ಗ್ಸ. ಇಟ್ಕೊಂಡಿರು, ನೋಡೋಣ. ಬರೀ ಆದರೆ ಈ ಥರದ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಎಷ್ಟು? 399 ಬಿಡು. ತನಗಂತೂ ಫುಲ್ ಖುಷಿ ಟಿ ಶರ್ಟ್ ಕೊಡ್ಸಿದ್ದಕ್ಕೆ. ಸ್ಟಾರ್ಟ್ ಆಯ್ತಾ? ಹೌದಾ? 10 ರೂಪಾಯಿ ಆದರೂ ಮಾತ್ರ ತೊಗೊಳೋದು. 20 ರೂಪಾಯಿಗೆ ಅರ್ಧ ಕೆಜಿ ತರಕಾರಿ ಬರುತ್ತೆ.
ಲೇಟ್ ಆಗುತ್ತೆ ಈಗ ಅವಳಿಗೆ ತಿನ್ನಿಸ್ಬೇಕು ಬೇರೆ. ಕಾಯಿ ಇಲ್ಲಿದ್ದು ಕಂಡು ತೆಂಗಿನಕಾಯಿ ಎಷ್ಟು ಕಾಯಿ? 100 ರೂಪಾಯಿ 3 4 100 ರೂಪಾಯಿ 3 100 ರೂಪಾಯಿ 4. 100 ರೂಪಾಯಿ 3 4. ಆಯ್ತು ನಡಿ ಮನೆ. ಇನ್ನೇನಿದೆ ಮನೆ ತಗೊಳೋದು? ಗುಂಡ್ಮಲ್ಗೆಲ್ಲ ಸೂಪರಾಗಿತ್ತು. ತೊಂಡೆಕಾಯಿ ಎಲ್ಲ ಚೆನ್ನಾಗಿತ್ತು. ಏನೋ ಅದೆಲ್ಲಿದೆ? ತರಕಾರಿ ಎಲ್ಲ ತೊಗೊಂಡು ಹಾಗೇ ಒಂದು ಹೋಟೆಲಿಗೆ ಬಂದ್ವಿ. ನನ್ನ ಹಸ್ಬೆಂಡ್ ಮಧ್ಯಾಹ್ನ ಊಟ ಮಾಡಿರಲಿಲ್ವಂತೆ, ಹಂಗಾಗಿ ಅವರು ಊಟನೇ ತೊಗೊತೀನಿ ನಂಗೆ ಹಶ್ವಾಗ್ತದೆ ಅಂದರು. ನನಗೆ ತನಗೆ ದೋಸೆನ ಕೊಡಿಸಿದ್ರು, ಮಸಾಲೆ ದೋಸೆ. ಇದು ಗ್ರೀನ್ ವೆಜ್ ಹೋಟೆಲ್ ಅಂತ ಇದೆ ಇಸ್ರೋಲೆ ಹೋಟೆಲ್ಲಿ. ನೀನೇನು ತಿಂತೀಯಾ? ಬೇಡ ತಿಂತೀನಿ. ಏನು ಗೊತ್ತಾ, ಇದು ಹಾಗೆ ಅಲ್ಲಿಂದ ಮುಂದೆ ಬಂದು ಒಂದೊಂದು ಪೀಸ್ ಕಲ್ಲಂಗಡಿ ತಿಂದ್ವಿ. ಕಲ್ಲಂಗಡಿ ನನ್ನ ಫೇವ್ರೇಟು, ತನಗೂ ತುಂಬ ಇಷ್ಟ. ಹಾಗಾಗಿ ಅಂಡವೆಯಲ್ಲಿ ಕಲ್ಲಂಗಡಿ ಹಾಕ್ತಾಯಿರ್ತಾರಲ್ವ, ಅಲ್ಲೇ ತೊಗೊಂಡ್ವಿ. 3 ಜನ ತಿಂದ್ವಿ. ನಾವು ಮನೆಯಿಂದ ಹೊರಟಾಗ 4 ಗಂಟೆ ಹತ್ತತ್ರ ಆಗಿತ್ತು. 1:45 2 ಅವರಲ್ಲಿ ಎಲ್ಲ ಕೆಲಸಗಳ ಮುಗಿಸ್ಕೊಂಡ್ವಿ. ಶಾಪಿಂಗ್ ಮಾಡಿ, ತರಕಾರಿ ಶಾಪಿಂಗ್ ಮಾಡಿ, ಹೋಟೆಲ್ಗೆ ಹೋಗಿ ದೋಸೆನೂ ಕೂಡ ತಿಂದ್ಕೊಂಡು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೇಗನೆ ಬಂದುಬಿಟ್ವಿ. ಸೊ ಇಷ್ಟು ಫಾಸ್ಟಾಗಿ ಇವತ್ತೆಲ್ಲ ಕೆಲಸ ಆಯಿತು. 6 ಗಂಟೆಗೆ 10 ನಿಮಿಷ ಇದೆ, ಈಗ ಬಂದ್ವಿ. ತನುನ ಟ್ಯೂಷನಿಗೆ ಬಿಡಬೇಕೀಗ. ನನ್ನ ಹಸ್ಬೆಂಡ್ ಹಂಗೆ ಟ್ಯೂಷನಿಗೆ ಬಿಡ್ತಾರೆ. ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಏನೆಲ್ಲ ತೊಗೊಬಂದ್ವಿ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಏನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತೀನಿ. ಫಸ್ಟ್ ನಾನು ಮಾಮೂಲಿ ಎಳ್ಚನಹಳ್ಳಿ ಹತ್ರ ಹೋಗೋದು. ತುಂಬ ದಿವಸನೇ ಆಗ್ಬಿಡ್ತು ಅಲ್ಲಿ ಹೋಗಿರಲಿಲ್ಲ. ಇವತ್ತು ಆ ಕಡೆಯಿಂದನೇ ಬರ್ತಾ, ಅಂದರೆ ತನು ಟಿ ಶರ್ಟ್ ತರೋಣ ಅಂತ ಟೆಕ್ಸಸ್ ಮಾರ್ಟಿಗೆ ಹೋಗಿದ್ದೆ ಅಲ್ವಾ. ಸೊ ಆ ಕಡೆಯಿಂದ ಬರ್ತಾ ಸ್ವಲ್ಪ ಸೊಪ್ಪು ತೊಗೊಂಡೆ, ಒಂದು 10 ರೂಪಾಯಿ ಕಂತೆ ಅಂತ. ಏನು ಹೇಳ್ಕೊಳಂಗಿಲ್ಲ, ಓಕೆ ಪರವಾಗಿಲ್ಲ, ದೊಡ್ಡದಾಗಿತ್ತು ಕಂತೆ ಅಂತ ತೊಗೊಂಡೆ. ಮತ್ತು ತೆಂಗಿನಕಾಯಿ ಬೆಲೆ ಅಂತೂ ಗೊತ್ತಲ್ಲ, ಗಗನಕ್ಕೆ ಹೋಗಿದೆ ರೇಟು. 3 ತೆಂಗಿನಕಾಯಿ ತೊಗೊಂಡೆ, 100 ರೂಪಾಯಿಗೆ 3 ತೆಂಗಿನಕಾಯಿ. ಹಾಗೆಯೇ ಒಂದು ಗುಡ್ಡೆ ಶುಂಠಿ 10 ರೂಪಾಯಿ. ನೋಡಿ ಇಷ್ಟು, ಒಂದು ವಾರ, ಒಂದು 10 ದಿವಸ ತನಕ ಯೂಸ್ ಮಾಡ್ಕೋಬೋದು. ಒಂದು ವಾರಕ್ಕಿಂತ ಜಾಸ್ತಿನೇ ಬರುತ್ತೆ ನೋಡಿ. ಇಷ್ಟು ಮಸಾಲ ಐಟಮ್ಸ್ ಏನು ಜಾಸ್ತಿ ಮಾಡಲಿಲ್ಲ ಅಂದರೆ ಬರುತ್ತೆ. 10 ರೂಪಾಯಿ ನುಗ್ಗೆಕಾಯಿ. ಹಾಗೆಯೇ ಇದೆಲ್ಲ 10 ರೂಪಾಯಿ ಗುಡ್ಡೆ. ಅಲ್ಲೆಲ್ಲ ಗುಡ್ಡೆ ಇಟ್ಕೊಂಡು ಮಾರ್ತಾರೆ ತರಕಾರಿ. 10 ರೂಪಾಯಿ. ಚೆನ್ನಾಗಿರೋದು ಅಂದರೆ ಫ್ರೆಶ್ ಇರೋದೇ ಇಟ್ಟಿರ್ತಾರೆ. ಕೆಲವ್ರು ಮಾತ್ರ ಚೆನ್ನಾಗಿರೋದು ಇಟ್ಟಿರಲ್ಲ. ನಾನಿಲ್ಲಿ ಹಸಿರು ಮೆಣಸಿಕಾಯಿ 1 ಗುಡ್ಡೆ, ಕ್ಯಾರೆಟ್ 1 ಗುಡ್ಡೆ, ಬದನೆಕಾಯಿ 1 ಗುಡ್ಡೆ, ನವಿಲುಕೋಸು 1 ಗುಡ್ಡೆ ತೊಗೊಂಡೆ. ಹಾಗೆಯೇ 2 ಬಾಳೆಕಾಯಿ ತೊಗೊಂಡೆ, ಪಲ್ಯ ಮಾಡೋಕ್ಕಾಗುತ್ತೆ ಅಂತೇಳಿ. ಹಾಗೆಯೇ ಚಪ್ರದವರೆ ಅರ್ಧ ಕೆ ಜಿ. ಚಪ್ರದವರೆ ಮಾತ್ರ 30 ರೂಪಾಯಿ, 60 ರೂಪಾಯಿ ಕೆ ಜಿ, 30 ರೂಪಾಯಿ ಅರ್ಧ ಕೆ ಜಿ ಕೊಟ್ಟು ತೊಗೊಂಡೆ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಸೊಪ್ಪನ್ನು ಸೋಸ್ತೀನಿ. ಸೊಪ್ಪು ಸುಮ್ಮನೆ ಹಾಗೆ ಸಿಂಪಲ್ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಸೊಪ್ಪು ಪಲ್ಯಕ್ಕೋಸ್ಕರ ತೊಗೊಂಡಿರೋದು. ಒಂದು ಸ್ವಲ್ಪ ಹಾಗೆಯೇ ಮಾಮೂಲಿ ಒಗ್ಗರಣೆ ಕೊಟ್ಕೊಂಡು ಪಲ್ಯ ಮಾಡಿಕೊಂಡು ಅನ್ನದ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ತೊಗೊಬಂದೆ ಅಷ್ಟೇ. ಏನೋ ಗೊತ್ತಿಲ್ಲ, ಸೊಪ್ಪು ಅಂದರೆ ಭಾಳ ಇಷ್ಟ ನನಗೆ.
ಸೊಪ್ಪು ಪಲ್ಯ ಅದೆಲ್ಲ ತುಂಬ ಇಷ್ಟ, ಸೊಪ್ಪು ಸಾಂಬಾರು ಅದೆಲ್ಲ. ಅವಾಗವಾಗ ಒಂದೊಂದು ಕಂತೆ ತೊಗೊಂಬಂದ್ಬಿಟ್ಟು ಸ್ವಲ್ಪ ಒಂದಿಷ್ಟಿಷ್ಟೇ ಆಗುತ್ತೆ ಪಲ್ಯ, ಒಂದೊತ್ತಿಗೆ ಆಗಂಗೆ ಮಾಡ್ಕೊಂಡು ತಿಂತಾನೆ ಇರ್ತೀವಿ ನಾವು. ಸೊಪ್ಪು ಪಲ್ಯ ಫೇವ್ರೇಟು. ಇನ್ನು ತನು ಟ್ಯೂಷನ್ಗೆ ಹೋಗಿದ್ದಾಳೆ. ಅವಳು ತನು ಟ್ಯೂಷನಿಂದ ಬರಲಿ, ಆಮೇಲೆ ಟೀ ಶರ್ಟ್ಗಳನ್ನ ತೋರಿಸ್ತೀನಿ ತೊಗೊಂಡು ಬಂದಿರೋದು. ಫಸ್ಟೀಗ ಸೊಪ್ಪನ್ನೆಲ್ಲ ಸೋಸ್ಕೊತೀನಿ. ಗಂಟೆ ಇವಾಗ 6:30 ಆಗಿದೆ. ಓಕೆ, ಸೊಪ್ಪನ್ನು ಮಾತ್ರ ಇವಾಗ ಸೋಸ್ಕೊಂಡು ಇವಾಗ ರಾತ್ರಿಗೆ ಸ್ವಲ್ಪ ಪಲ್ಯ ಮಾಡ್ಕೊತೀನಿ. ಸಾಂಬಾರಿದೆ, ನಂಚ್ಕೊಳ್ಳೋಕ್ಕೆ ಪಲ್ಯ ಮಾಡ್ಕೊತೀನಿ. ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ಬಾಣಲಿನ ಇಟ್ಕೊಂಡಿದ್ದೀನಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 2.5 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಅಂತ ಜ್ಞಾನ ಬಂತು. ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಆದರೆ ಹಾಕೋದು ಮರ್ತುಬಿಟ್ಟಿದ್ದೆ. ಸುಲಿದ್ಕೊಂಡು ಸ್ವಲ್ಪ ಅದನ್ನು ಜಜ್ಕೊಂಬಿಟ್ಟು ಹಾಕ್ಕೊಂಡ್ರೆ ಪಲ್ಯದಲ್ಲಿ ಒಳ್ಳೆ ಬೆಳ್ಳುಳ್ಳಿ ಫ್ಲೇವರು, ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಹಂಗಾಗಿ ಬೆಳ್ಳುಳ್ಳಿ ಸೇರಿಸಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಯಿತು. ಫ್ರೈ ಆದಮೇಲೆ ಇಲ್ಲಿ ದೊಡ್ಡ ಸೈಜ್ದು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಇದು ಹುಡಿ ಪಲ್ಯ ಥರ ಮಾಡಲ್ಲ, ಒಂಥರ ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಂತೆಯಷ್ಟು ಸೊಪ್ಪು ತೊಗೊಂಬಂದಿದ್ನಲ್ವ, ಅದನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ನೋಡೋಕ್ಕೆ ಇವಾಗ ಇಷ್ಟಿಷ್ಟು ಕಾಣ್ತಾ ಇದೆ, ಬೆಂದ ಮೇಲೆ ಸ್ವಲ್ಪನೇ ಆಗೋದಿದು. ಸೊಪ್ಪನ್ನ ಈಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಎಲ್ಲ ಒಗ್ಗರಿಸ್ಕೊತಾ ಇದ್ದೀನಿ. ಬೇಗ ಬೆಂದುಬಿಡುತ್ತೆ ಸೊಪ್ಪೇನು, ಒಂದು 4-5 ನಿಮಿಷದಲ್ಲೇ ಬೆಂದುಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 4 ನಿಮಿಷ ಬಿಟ್ಟಿದ್ದೆ, ಸೊಪ್ಪು ಕಂಪ್ಲೀಟಾಗಿ ಬೆಂದ್ಬಿಟ್ಟಿದೆ ನೋಡಿ. ನೀರಿನ ಅಂಶ ಇನ್ನೂ ಕೂಡ ಇದೆ, ನೀರು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ತೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಲ್ಲ, ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ನಂಗೆ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೆ ಇಷ್ಟ ಈ ರೀತಿ. ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಚಿಲ್ಲಿ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಅರ್ಧ ನಿಮಿಷ, ಒಂದು 30 ಸೆಕೆಂಡು ನೀಟಾಗಿ ಹಿಂಗೆ ಬಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗೋಗುತ್ತೆ. ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ಚೂರು ಬಾಡಿಸ್ಕೊಂಡ್ರೆ ಅದು ತೆಂಗಿನಕಾಯಿ ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ, ಬೇಗನೆ ಪಲ್ಯ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ಒಂಚೂರು ಬಾಡಿಸ್ಕೊಂಡಿದ್ದೀನಿ. ಸೊ ಪಲ್ಯ ಸೂಪರಾಗಿ ರೆಡಿ ಆಯಿತು. ಇವಾಗ ಊಟ ಕೂಡ ಬಡಿಸ್ಕೊಂಡಿದ್ದೀವಿ 3 ಜನ. ಸ್ವಲ್ಪ ಸಾಂಬಾರಿತ್ತು, ಸಾಂಬಾರು ಜೊತೆಗೆ ಈ ಪಲ್ಯನ ಜೊತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಬರೀ ಅನ್ನ ಪಲ್ಯ ಎರಡನ್ನೇ ಕಲಿಸ್ಕೊಂಡು ತಿನ್ನೋದಂದ್ರೂ ನಂಗೆ ಫೇವ್ರೇಟು. ನಿಜ ಹೇಳ್ಬೇಕಂದ್ರೆ ನಂಗೆ ತುಂಬ ಫೇವ್ರೇಟ್ ಅಂತಲೇ ನನಗೋಸ್ಕರನೇ ಈ ಪಲ್ಯ ಮಾಡ್ಕೊಳ್ಳೋದು. ಟೈಮು 11 ಗಂಟೆ ಆಯಿತು. ಮತ್ತು ಅನ್ನೋದು ಇನ್ನೂ ಕೂಡ ಮುಗ್ದಿಲ್ಲ ಬರೆಯೋದು. ಇನ್ನು ಟೆಕ್ಸಸ್ ಮಾರ್ಟಿಂದ ತಂದಿದ್ದ ತನು ಟೀ ಶರ್ಟ್ಗಳನ್ನ ತೋರಿಸ್ತೀನಿ ಈಗ. ಅವಳು ಬರ್ದಾಗಲಿ ಅಂತ ಕಾಯ್ತಾ ಇದ್ದೀನಿ. ಕಿವಿ ಚಿತ್ರ ಬರಿತಾ ಇದ್ದಾಳೆ. ಓಕೆ, ತೋರಿಸ್ತೀನಿ ಇದು ಚಿತ್ರನ. ಕಲರ್ ಯೂಸ್ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ, ಇಲ್ಲಾಂದರೆ ಇದೇ ಥರ ಕಲರ್ ಮಾಡ್ಬೋದು. ಇದು ಕಿವಿ ಚಿತ್ರ. ಆಮೇಲೆ ಅವಳ ಕಣ್ಣು ಚಿತ್ರ ಬಿಡಿಸಿದ್ದಲ್ಲ ಚಿಲ್ಲಿ, ಈ ಕಡೆ ಕಿವಿ ಒಳಗಡೆ ಇರೋವಂಥದ್ದು ಚಿತ್ರ ಅಲ್ವಾ ಅದು? ಇಂಟರ್ನಲ್ ಸ್ಟ್ರಕ್ಚರಾ? ಇದು ಐಸ್ತಾ? ಈಗ ಆಯಿತಾ? ಲೇಬಲ್ ಮಾಡಿದ್ರೆ ಆಯಿತಾ? ಬಂದ್ಬಿಟ್ಟು ತಂದಿರೋ ಟೀ ಶರ್ಟ್ ಒಂದು ತೋರಿಸ್ಬಿಡು, ಬ್ಲಾಗ್ ಎಂಡ್ ಮಾಡಿಬಿಡೋಣ. ಓಕೆ, ಫ್ರೆಂಡ್ಸ್ ನೋಡಿ ಟೀ ಶರ್ಟ್ ಇದೇನೆ. 4 ಟೀ ಶರ್ಟ್ ತೊಗೊಂಬಂದ್ವಿ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗೈತೆ. ಸ್ಲೀವ್ಸ್ ತೋರಿಸ್ತೀನಿ. ಸ್ಲೀವ್ಸ್ ನೋಡಿ ಈ ರೀತಿ ಇದೆ ಡಿಸೈನು, ಸ್ವಲ್ಪ ಬಫ್ ಥರ ಬರುತ್ತಲ್ವ ಆ ಥರ ಇದೆ, ಚೆನ್ನಾಗಿದೆ. 129 ರುಪೀಸ್ ಏನೋ ಅನ್ಸುತ್ತೆ ಇದಕ್ಕೆ, 129. ಇನ್ನು ಇದೊಂದು, ಇದಕ್ಕೆ 149 ರುಪೀಸ್ ಇರಬೇಕು ಅಲ್ಲ ಚಿನ್ನಿ? ಅಲ್ಲಿ ನೋಡು ಲೇಬಲ್, 149 ರುಪೀಸ್. ಇದೊಂದು ಟೀ ಶರ್ಟು. ಇನ್ನು 3ನೇದು ಇದು, ಇದೊಂದು ಟೀ ಶರ್ಟು. ಇದಕ್ಕೂ ಕೂಡ ಸ್ಲೀವ್ಸ್ ಅದೇ ಥರ, ಸ್ವಲ್ಪ ಬಫ್ ಥರ.
ಇನ್ನು ಇದೊಂದು ಟಿ ಶರ್ಟು 4ನೇದು. ಇದೊಂಥರ ಫ್ರೀ ಸೈಜ್ ಟಿ ಶರ್ಟ್ ಥರ. ಇದಕ್ಕೆ 99 ರುಪೀಸು. ಟೋಟಲಿ ಒಂದು 500 ಸಮಥಿಂಗ್ ಏನಾಲಚಿನಿ ಅಷ್ಟಾಯಿತು. ತನುಗೆ ಟ್ಯೂಷನ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಟಿ ಶರ್ಟ್ ಬೇಕು. ಇನ್ನು ಸಮ್ಮರ್ ಬೇರೆ ಅಲ್ವಾ, ಹಂಗಾಗಿ ಬೇಕು ಅಂತ ಕೇಳಿದ್ದು. ಎಲ್ಲ ಟಿ ಶರ್ಟ್ಗಳು ಟೈಟ್ ಆಗ್ತಾಯಿತ್ತು, ಹಂಗಾಗಿ ಒಂದು 4 ಟಿ ಶರ್ಟ್ ಕೊಡಿಸ್ದೆ. 550 540 ಎಷ್ಟೋ ಆಯಿತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಟೆಕ್ಸಸ್ ಮಾರ್ಟಲ್ಲಿ ಬಟ್ಟೆಗಳು ತುಂಬ ವರ್ಷ ಬಾಳಿಕೆ ಬರುತ್ತೆ. 4 ಟಿ ಶರ್ಟ್ ತರಬೇಕಂತಲೇ ಹೋಗಿದ್ದು. ಮತ್ತೆ ತೊಗೊಳೋದಾಗಿರೋ ಬೇರೆ ತೊಗೋಬೋದಿತ್ತು. ಸುಮ್ಮನೆ ಇವಾಗ ಏನಕ್ಕೆ ಬರೀ ಟಿ ಶರ್ಟ್ ಮಾತ್ರ ಸಾಕು ಅಂತೇಳಿ ತೊಗೊಂಡು ಬಂದಿದ್ದು ಅಷ್ಟೇ. ಚೆನ್ನಾಗಿದೆ ಎಲ್ಲ ಕೂಡ. ಬಟ್ಟೆ ಮಾತ್ರ ಸೂಪರಾಗಿದೆ. ಸಮ್ಮರಲ್ಲಿ ಫ್ರೀಯಾಗಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇನ್ನು ಊರಿಗೆ ಬೇರೆ ಹೋಗಬೇಕು. ಅದೇ ಹಳೆ ಟಿ ಶರ್ಟ್ ಹಾಕ್ಕೊಳ್ಳಲ್ಲ ಅಂದು ತನು ಅಲ್ಲ ತನು. ಟೈಮ್ ಆಗೋಯ್ತು, 11:15 ಆಯಿತು. ಇನ್ನು ಮಲಗದೆ. ಕವರಲ್ಲಿ ಹಾಕ್ತೀನಿ. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಹಲೋ ಮೇಡಮ್.